ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಜಿ ಸಿ ಜ್ಯುವೆಲರ್ಸ್. ಕೆಲವು ಆರ್ಡರ್ ರೆಡಿ ಆಗಿದೆ. ಚೈನ್ ಒಂದು ರೆಡಿ ಆಗಿದೆ, ಇಯರಿಂಗ್ಸ್ ಒಂದು ಪೇರ್ ರೆಡಿ ಆಗಿದೆ, ಮತ್ತೆ 24 ಕ್ಯಾರೆಟ್ ಗೋಲ್ಡ್ ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಇಬ್ಬರು ಹೊಸ ಕಸ್ಟಮರ್ಸ್ ಆರ್ಡರ್ ಮಾಡಿದ್ದಾರೆ, ಮತ್ತೆ ಇನ್ನೊಬ್ರು ರಿಪೀಟೆಡ್ ಕಸ್ಟಮರ್. ಸೊ ನೋಡೋಣ ಒನ್ ಬೈ ಒನ್ ಏನೇನು ಬಂದಿದೆ ಏನು ಅಂತ ಹೇಳ್ಬಿಟ್ಟು, ಜ್ಯುವೆಲ್ರಿ ಎಲ್ಲ ಹೆಂಗ್ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಚೈನ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಇದು ಬಂದ್ಬಿಟ್ಟು 12 ಗ್ರಾಮ್ ವೇಟ್ ಅಲ್ಲಿ ಆಗಿದೆ. ಇದು ಇಟಾಲಿಯನ್ ಮಾಡೆಲ್ ಚೈನು, ಫ್ಲಾಟ್ ಸ್ನೇಕ್ ಚೈನ್ ಅಂತೀವಿ, ಮತ್ತೆ ಹೆರಿಂಗ್ ಬೋನ್ ಡಿಸೈನ್ ಅಂತಾನು ಕರೀತಾರೆ, ಒಬ್ಬೊಬ್ರು ಒಂದೊಂದ್ ತರ ಕರೀತಾರೆ. ಇದು ಬಂದ್ಬಿಟ್ಟು ಯೂನಿಸೆಕ್ಸ್ ಮಾಡೆಲ್. ಏನಂದ್ರೆ ಗರ್ಲ್ಸ್ ಆಗ್ಬೋದು, ಬಾಯ್ಸು ಆಗ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಪ್ರೀಮಿಯಂ ಲುಕ್ ಕೊಡುತ್ತೆ ಆಕ್ಚುಲಿ. ಇದು ಬಂದ್ಬಿಟ್ಟು ಅರೌಂಡ್ 15 ಇಂದ ಅಥವಾ 20 ಗ್ರಾಮ್ ಒಳಗಡೆ ಮಾಡ್ಕೊಂಡ್ರೆ, ಸೊ ಬಾಯ್ಸ್ ಆಗಿದ್ರೆ ಒಂದು 20 ಗ್ರಾಮ್ಸ್, ಮತ್ತೆ ಗರ್ಲ್ಸ್ ಆದ್ರೆ ಒಂದು 15 ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೊಂಡ್ರೆ ಏನಂದ್ರೆ ಇದು ಡಿಟೈಲಿಂಗ್ ಫಿನಿಶಿಂಗ್ ಏನಿದೆ ಅಲ್ಲ, ಅದು ಇನ್ನೂ ಸ್ವಲ್ಪ ಎಲಿವೇಟ್ ಆಗಿ ನೀಟಾಗಿ ಕಾಣಿಸುತ್ತೆ. ಇನ್ನ ಚೈನ್ ಬ್ರಾಡ್ ಬರುತ್ತೆ. ಚೈನ್ ಬ್ರಾಡ್ ಬಂದಾಗ ಅದು ಡಿಸೈನ್ ಇನ್ನ ಎಲಿವೇಟ್ ಆಗಿ ಕಾಣಿಸುತ್ತೆ. ಸೊ ಕಸ್ಟಮರ್ ಬಜೆಟ್ ಇದ್ದಿದ್ದು 10 ಗ್ರಾಮ್ಸ್. ಸೊ ನಾನು ಮತ್ತೆ 12 ಗ್ರಾಮ್ಸ್ಗೆ ಪುಷ್ ಮಾಡಿದೆ. ಸೊ ಡಿಸೈನ್ ಚೆನ್ನಾಗೇ ಬಂದಿದೆ. ಇದು ಏನಂದ್ರೆ ಆಕ್ಚುಲಿ ಅವರು ಮಗುಗೆ ನಾಮಕರಣ ಇದೆ ಅಂತ ಹೇಳ್ಬಿಟ್ಟು ಮಾಡಿಸಿದ್ದಾರೆ. ಫಸ್ಟ್ ಅವರು ಕಡ ಹೇಳಿದ್ರು, ನಾವು ಮತ್ತೆ ಸಜೆಸ್ಟ್ ಮಾಡಿದ್ರು ಕಡ ಮಾಡಿಸಿದ್ರೆ ಚಿಕ್ಕ ಮಗುಗೆ ದೊಡ್ಡವರಾದ್ಮೇಲೆ ಮತ್ತೆ ಅದು ಸೈಜ್ ಸೆಟ್ ಆಗಲ್ಲ, ಮತ್ತೆ ಮೆಲ್ಟ್ ಮಾಡಬೇಕು, ಮತ್ತೆ ಇದು ಮಾಡಬೇಕು. ಚೈನ್ ತಗೊಳ್ಳಿ, ಚೈನ್ ತಗೊಂಡ್ರೆ ಒಂದು ಸರ್ಟನ್ ಏಜ್ ವರೆಗೂ ಯೂಸ್ ಮಾಡ್ಬೋದು, ಇಲ್ಲ ಅಂದ್ರೆ ದೊಡ್ಡವರಾದ್ರೂ ಯೂಸ್ ಮಾಡ್ಬೋದು, ಏನು ತೊಂದರೆ ಆಗಲ್ಲ ಚೈನ್ ಅಂದ್ರೆ, ಆ ತರ ಸಜೆಸ್ಟ್ ಮಾಡಿದ್ವು. ಮತ್ತೆ ನಾವು ಇನ್ನೊಂದೇನು ಹೇಳಿದ್ವು ಅಂದ್ರೆ, ಸೊ ಇನ್ನ ಮಗು ಚಿಕ್ಕ ಮಗು ಅದು. ಸೊ ಚಿಕ್ಕ ಮಗು ಆದ್ರಿಂದ ನಾಮಕರಣಕ್ಕೆ ಒಂದಿನ, ಫಂಕ್ಷನ್ಗೆ ಒಂದಿನ ಹಾಕಿ ಮತ್ತೆ ಏನಾದ್ರು ಫಂಕ್ಷನ್ಗೆ ಬಂದ್ರೆ ಹಾಕ್ತಾರೆ, ಅಷ್ಟೇ ಬಿಟ್ಟು ರಿಪೀಟೆಡ್ ಆಗಿ ಏನು ಯೂಸ್ ಮಾಡಲ್ಲ. ಸೊ ಅದರಿಂದ ನಾವೇನ್ ಹೇಳಿದ್ವಿ ಅಂದ್ರೆ ಯೂನಿಸೆಕ್ಸ್ ಮಾಡೆಲ್ಗೆ ಹೋಗಿ. ಸೊ ಇದೇನಂದ್ರೆ ಸೊ ನೀವಾದ್ರೂ ಹಾಕೊಳ್ಬಹುದು ಅಥವಾ ಬೇರೆ ಮೇಡಮ್ ಅವರಾದ್ರೂ ಹಾಕೊಳ್ಬಹುದು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಮತ್ತೆ ಡಿಸ್ಕಷನ್ ಎಲ್ಲ ಆಗಿ ಮತ್ತೆ ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ರು. ಡಿಸೈನ್ ಇದು ತುಂಬಾನೇ ಪ್ರೀಮಿಯಂ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಏನಂದ್ರೆ ಇದು ನೀವು ಔಟ್ಸೈಡ್ ರೆಗ್ಯುಲರ್ ಆಗಿ ಎಲ್ಲೂ ಕಾಣಿಸಲ್ಲ ನಿಮ್ಗೆ ಇಂಥ ಡಿಸೈನ್. ಸೊ ರೆಗ್ಯುಲರ್ ಆಗಿ ಎಲ್ಲ ಬೇರೆ ಟೈಪ್ ಡಿಸೈನ್ಸ್ ಮಾಡ್ತಾರೆ, ಇದು ಬಂದ್ಬಿಟ್ಟು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಯೂನಿಕ್ ಆಗಿ ಏನಾದ್ರು ಟ್ರೈ ಮಾಡಬೇಕು ಅನ್ಕೊಂಡ್ರೆ ಖಂಡಿತ ಈ ಡಿಸೈನ್ ಚೂಸ್ ಮಾಡ್ಕೊಳ್ಳಿ. ಬೋತ್ ಮೆನ್ ಮತ್ತೆ ವುಮೆನ್ ಯಾರು ಬೇಕಾದ್ರೂ ಆರ್ಡರ್ ಮಾಡ್ಬೋದು. ಸೊ ಚೆನ್ನಾಗಿರುತ್ತೆ, ಇಬ್ಬರಿಗೂ ಸೂಟಬಲ್. ಯಾವುದೇ ಬಿಸ್ನೆಸ್ ಅಲ್ಲಿ ಏನಂದ್ರೆ ಕಸ್ಟಮರ್ ಮತ್ತೆ ರಿಟರ್ನ್ ಬಂದ್ರೆ ಅದು ಒಳ್ಳೆ ವಿಚಾರ. ಮತ್ತೆ ಏನಂದ್ರೆ ಕಸ್ಟಮರ್ ಇನ್ನೊಬ್ಬರಿಗೆ ರೆಕಮೆಂಡ್ ಮಾಡಿ ಸಜೆಸ್ಟ್ ಮಾಡಿದ್ರೆ ಅವ್ರು ಮತ್ತೆ ಬಂದು ಆರ್ಡರ್ ಮಾಡ್ತಾರಲ್ಲ, ಸೊ ಆವಾಗ ಅನ್ಸುತ್ತೆ ವಿ ಆರ್ ಗೋಯಿಂಗ್ ಇನ್ ಅ ರೈಟ್ ಪಾತ್, ಮತ್ತೆ ಕರೆಕ್ಟ್ ಆಗಿ ಮಾಡ್ತಿದೀವಿ ಅಂತ. ಮತ್ತೆ ಒಂದು ಪೇರ್ ಇಯರಿಂಗ್ಸ್ ಆರ್ಡರ್ ಮಾಡಿದ್ದಾರೆ ಕಸ್ಟಮರು. ಸೊ ಇವ್ರು ಬಂದ್ಬಿಟ್ಟು 5 ಗ್ರಾಮ್ ವೆಯ್ಟ್ ಅಲ್ಲಿ ಆರ್ಡರ್ ಮಾಡಿದ್ದಾರೆ. ಇವರು ಹೊಸಕೋಟೆಯಿಂದ ಬಂದು ಆರ್ಡರ್ ಮಾಡಿರೋದು. ಇವರು ರೆಗ್ಯುಲರ್ ಕಸ್ಟಮರೇ. ಸೊ ಇದಕ್ಕೆ ಮುಂಚೆ ಚೌಕರು ಮತ್ತೆ ಸ್ಟಡ್ಸ್ ಎಲ್ಲ ಮಾಡಿಸಿದ್ರು, ಮತ್ತೆ ಇವಾಗ ಇನ್ನೊಂದು ಪೇರ್ ಸ್ಟಡ್ಸ್ ಮಾಡಿಸಿದ್ದಾರೆ. ಇವ್ರು ಬಂದ್ಬಿಟ್ಟು ಅವರೇ ಸೆಲೆಕ್ಟ್ ಮಾಡಿರೋ ಡಿಸೈನು. ಯಾವುದೋ ವೆಬ್ಸೈಟ್ ಅಲ್ಲಿ ನೋಡ್ಬಿಟ್ಟು ಫೋಟೋ ತಗೊಂಡಿದ್ರು, ಸೇಮ್ ಡಿಸೈನ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೇಮ್ ಡಿಸೈನ್ ಮಾಡಿದೀವಿ. ಮತ್ತೆ ಇದು ಪರ್ಲ್ ಬಂದ್ಬಿಟ್ಟು ಒರಿಜಿನಲ್ ಪರ್ಲ್ ಯೂಸ್ ಮಾಡಿದೀವಿ. ಇದ್ರದ್ದು ಪರ್ಲ್ ವೈಟ್ ಎಲ್ಲ ಕಸ್ಟಮರ್ಗೆ ರಿಟರ್ನ್ ಆಗುತ್ತೆ. ಡಿಸೈನ್ ತುಂಬಾ ಚೆನ್ನಾಗಿದೆ, ಡೈಲಿ ವೇರ್ಗೂ ಆಗ್ಬೋದು ಅಥವಾ ಯಾವ್ದಾದ್ರು ಅಕೇಶನಲ್ ವೇರ್ಗೂ ತುಂಬಾ ಚೆನ್ನಾಗಿದೆ ಡಿಸೈನ್. ಇದು ಹಾಲ್ ಮಾರ್ಕ್ ಎಲ್ಲ ಆಗಿದೆ. ಮತ್ತೆ ಇದಕ್ಕೂ ಕಾರ್ಡ್ ಎಲ್ಲ ಹಾಕ್ಸಿದೀವಿ. ಈ ಕಾರ್ಡಲ್ಲಿ ಏನಂದ್ರೆ ನಮ್ಮ ಅಂಗಡಿ ಡೀಟೇಲ್ ಇರುತ್ತೆ, ಮತ್ತೆ ಜ್ಯುವೆಲ್ರಿ ಬಗ್ಗೆ ಡೀಟೇಲ್ಸ್ ಎಲ್ಲ ಇರುತ್ತೆ, ಎಷ್ಟು ವೆಯ್ಟ್ ಇದೆ, ಕ್ಯಾರೆಟ್ ಎಷ್ಟಿದೆ, ಮತ್ತೆ ಫೋಟೋ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಮತ್ತೆ 24 ಕ್ಯಾರೆಟ್ ಒಂದು ಆರ್ಡರ್ ಮಾಡಿದ್ದಾರೆ ಕಸ್ಟಮರ್. ಇದು ಬಂದ್ಬಿಟ್ಟು ಅರೌಂಡ್ 11 ಗ್ರಾಮ್ ಇದೆ. 11 ಗ್ರಾಮ್ ಹೇಳಿರೋರು 11 ಗ್ರಾಮ್ 90 ಮಿಲಿ ಆಗಿದೆ. ಕಟ್ ಮಾಡಬೇಕಾದ್ರೆ ಎಕ್ಸಾಕ್ಟ್ ಕ್ವಾಂಟಿಟಿ ಕಟ್ ಮಾಡೋಕ್ಕಾಗಲ್ಲ, ಒಂಚೂರು ಹೆಚ್ಚು ಕಮ್ಮಿ ಆಗುತ್ತೆ, ಒಂದೊಂದ್ಸಲಿ ಕಮ್ಮಿ ಆಗುತ್ತೆ, ಒಂದ್ಸಲಿ ಜಾಸ್ತಿ ಆಗುತ್ತೆ, ಅದು ಆ ಥರನೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಮತ್ತೆ ಇವ್ರ ಹತ್ರ ಅಮೌಂಟ್ ಇತ್ತಂತೆ, ಸೊ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ತಗೊಂಡಿದ್ದಾರೆ. ಅವ್ರಿಗೇನು ಇವಾಗ ಪ್ರೆಸೆಂಟ್ ಆದರೆ ಜ್ಯುವೆಲ್ರಿ ಮಾಡ್ಕೊಳೋ ಉದ್ದೇಶ ಏನೂ ಇಲ್ಲ, ಮತ್ತೆ ಆ ಥರ ಪ್ಲಾನ್ ಏನೂ ಇಲ್ಲ. ಇರೋ ಅಮೌಂಟ್ನ ಸೇವ್ ಮಾಡೋಣ ಅಂತ ಹೇಳ್ಬಿಟ್ಟು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ನೀವು ಈ ಥರ ಇನ್ವೆಸ್ಟ್ ಮಾಡಿ, ಎಷ್ಟು ಬೇಕಾದರೂ ಲೈಕ್ ನಿಮ್ಗೆ ಎಷ್ಟು ಗ್ರಾಮ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಷ್ಟು ಗ್ರಾಮ್ ಕಟ್ ಮಾಡಿ ಕೊಡ್ತೀವಿ. ಮತ್ತೆ ಇದಕ್ಕೆ ಮಿನಿಮಲ್ ಚಾರ್ಜಸ್ ಅಂತ ಇರುತ್ತೆ, ಜಾಸ್ತಿ ಚಾರ್ಜಸ್ ಏನಿರಲ್ಲ. ಮತ್ತೆ ಇದನ್ನ ಸರ್ಟಿಫೈ ಮಾಡಿಬಿಟ್ಟು ಕಾರ್ಡು ಒಂದು ಹಾಕಿ ಕೊಡ್ತೀವಿ. ಸೊ ಇದು ವಿಷಯ. ನಿಮ್ಮ ಹತ್ರ ಅಮೌಂಟ್ ಇದ್ದಾಗ ಈ ತರ ಗೋಲ್ಡ್ ಸೇವ್ ಮಾಡಿ ಇಟ್ಕೊಂಡಿರಿ. ನಿಮಗೂ ಈ ತರ ಜ್ಯುವೆಲ್ರಿ ಏನಾದರೂ ಬೇಕಾದ್ರೆ ಬಂದು ಜಿ ಸಿ ಜ್ಯುವೆಲರ್ಸ್ ಅಲ್ಲಿ ಆರ್ಡರ್ ಮಾಡಿ. ನಮ್ಮ ಶಾಪ್ ಬಂದ್ಬಿಟ್ಟು KR ಪುರಂ ಎಕ್ಸ್ಟೆನ್ಷನ್ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರನೇ ಬರುತ್ತೆ. ಸೊ
ಬೇರೆ ಜ್ಯುವೆಲರ್ಸ್ ಕಂಪೇರ್ ಮಾಡಿದ್ರೆ ಮೇಕಿಂಗ್ ಚಾರ್ಜಸ್ ಕಮ್ಮಿ ಇರುತ್ತೆ. ಮತ್ತೆ ಫಿನಿಶಿಂಗ್ ನೋಡ್ತಿದ್ರೆ 100% ನಮ್ಮ ಎಫರ್ಟ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿ ಕೊಡ್ತೀವಿ. ಇದು ವಿಷಯ. ನಿಮ್ಗೇನಾದ್ರೂ ವಿಡಿಯೋ ಏನಾದ್ರು ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಗೇನಾದ್ರೂ ಅನ್ಸಿದ್ರೆ ಕಮೆಂಟ್ ಮಾಡಿ. ಯಾರಾದ್ರೂ ಜ್ಯುವೆಲ್ರಿ ತಗೊಂಡಿದ್ರೆ ಸೊ ನಮ್ಮ ಹತ್ರ ಅವ್ರು ದಯವಿಟ್ಟು ಒಂದು ಕಮೆಂಟ್ ಡ್ರಾಪ್ ಮಾಡಿ. ಯಾಕಂದ್ರೆ ಹೊಸ ಕಸ್ಟಮರ್ ಯಾರಾದ್ರೂ ಆರ್ಡರ್ ಮಾಡಿದ್ರೆ ಅವ್ರಿಗೆ ಟ್ರಸ್ಟ್ ಅನ್ನೋದೊಂದು ಬೆಳೆಯುತ್ತೆ. ಮತ್ತೆ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಖಂಡಿತ ಶೇರ್ ಮಾಡಿ. ಈ ತರ ಹೊಸ ಚಾನಲ್ಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿಕ್ಕಿರಿ. ಯಾರ್ಯಾರು ಹೊಸದಾಗಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.